ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಇದರಲ್ಲ ಪ್ರೀವಿಯಸ್ ವಿಡಿಯೋ ಯಾವ ರೀತಿ ಇತ್ತು ಅಂತ. ಹೌದು, ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಸೊ ನಿಮಗೆ ಸಜೆಷನ್ ಕೊಟ್ಟಿದ್ದೀನಿ, ನಿಸರ್ಗಧಾಮ ಪಾರ್ಕಿಗೆ ಹೋಗೋದ್ ಬದಲು ಹೋಗಿ, ತೊಂದರೆ ಇಲ್ಲ, ಟೈಮ್ ಇದ್ರೆ ಹೋಗಿ ಎಂಜಾಯ್ಮೆಂಟ್ ಮಾಡಿ, ಬಟ್ ಕ್ಯಾಶ್ ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲ, ಫ್ಯಾಮಿಲಿ ಜೊತೆ ಬಂದೀನಿ, ಎಲ್ಲ ಪ್ರಾಣಿಗಳು ನೋಡಬೇಕು, ಅಲ್ಲಿ ಪಾರ್ಕಲ್ಲಿ ಯಾವ ಪ್ರಾಣಿಗಳು ಕಾಣ್ತಾ ಇಲ್ಲ ಅಂತ ಏನಾದ್ರು ಇದ್ದರೆ, ಇವ್ರದ್ದೇ ಆದಂಥ ಒಂದು ಮಿನಿ ಪಾರ್ಕ್ ಮಾಡಿದ್ದಾರೆ. ಸೊ ಎಲ್ಲ ಪ್ರಾಣಿಗಳು ಅದು ಮಿನಿ ಇದರಲ್ಲಿ ಇಟ್ಟಿದ್ದಾರೆ. ಆರಾಮಾಗಿ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು. ಕೇವಲ 80 ರೂಪೀಸ್ ಮಾತ್ರ. 80 ರೂಪೀಸಲ್ಲಿ ನೀವು ಎಲ್ಲ ಥರದ್ದು ಪ್ರಾಣಿಗಳು ನೋಡ್ಬೋದು. ಬಟ್ ವೈಲ್ಡ್ ಅನಿಮಲ್ಸ್ ನೀವು ನೋಡೋಕ್ಕಾಗಲ್ಲ, ಆರ್ಟಿಫಿಷಿಯಲ್ ಇಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಫಿಶ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ರ್ಯಾಬಿಟ್ ಹಾಗೂ ಮೌಸ್, ಇಲಿ, ತುಂಬಾ ವೆರೈಟೀಸ್ ನೀವು ಇಲ್ಲಿ ನೋಡ್ಬೋದು. ಹಾಗೂ ನಿಮಗೆ ಪಕ್ಷಿಗಳು ನಿಮಗೆ ಅದು ಫ್ರೀ ಆಫ್ ಕಾಸ್ಟು. ನಿಮಗೆ ಲೈಕ್ ಫ್ರೀ ಆಫ್ ಕಾಸ್ಟ್ ಅಲ್ಲ, 80 ರೂಪೀಸ್ ಟಿಕೆಟ್ ಕೊಟ್ಟಿರ್ತೀರ. ಬಟ್ ಆದ್ರೂ ನಿಮಗೆ ಆ 80 ರೂಪೀಸಲ್ಲಿ ನಿಮಗೆ ಬರ್ಡ್ಸ್ನ ನಿಮಗೆ ಮೀನ್ಸ್ ಶೋಲ್ಡರ್ಸ್ ಮೇಲೆ, ಕೈ ಮೇಲೆ ಇಟ್ಕೊಳ್ಳೋಕ್ಕೆ ಕೊಡ್ತಾರೆ. ಸ್ನೇಕ್ ಸಹ ಇದೆ. ಸೊ ಪ್ರೀವಿಯಸ್ ವಿಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಆ ವಿಡಿಯೋದಲ್ಲೇ ಇದೆ, ಚೆಕ್ ಮಾಡಿ. ಸೊ ನೆಕ್ಸ್ಟು ನಾವು ಫ್ರೆಂಡ್ಸ್ ಎಲ್ಲ ನಿಸರ್ಗಧಾಮ ಪಾರ್ಕಿಂದ ಡೈರೆಕ್ಟ್ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಸೊ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಹಾಸನದಿಂದ ಕುಶನಗರಿಗೆ ಹೋಗ್ಬೇಕಾದ್ರೆ ನಿಮಗೆ ಸಿಗುವಂಥದ್ದು ಹ್ಯಾಂಗಿಂಗ್ ಬ್ರಿಡ್ಜ್. ಹಾಗೂ ಕುಶನಗರದಿಂದ ಈ ಬ್ರಿಡ್ಜಿಗೆ ಕೇವಲ 8 ಕಿಲೋಮೀಟರ್ ಆಗುವಂಥದ್ದು. ಸೊ ಆಲ್ಮೋಸ್ಟ್ ಈ ಹ್ಯಾಂಗಿಂಗ್ ಬ್ರಿಡ್ಜ್ ನೀವು TV ನ್ಯೂಸ್ಲೆಲ್ಲ ನೋಡಿರ್ತೀರ. ಸೊ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ. ಸೊ ಫೈನಲಿ ನಿಸರ್ಗಧಾಮ ಆಯಿತು. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ವಿ. ಸೊ ನೀವು ನೋಡಿರ್ತೀರ, ಮಳೆ ಟೈಮಲ್ಲಿ ಈ ಬ್ರಿಡ್ಜ್ ಯಾವಾಗಲೂ ನೀರು ಓವರ್ಫ್ಲೋ ಆಗುತ್ತೆ. ಇದು ಹ್ಯಾಂಗಿಂಗ್ ಬ್ರಿಡ್ಜು. ಸೊ ನೋಡ್ಬೋದು, ಅಲ್ಲಿ ಚಾನಲ್ ಕಾಣ್ತಿದೆಯಾ. ಸೊ ಅಲ್ಲೆಲ್ಲ ಮೆಜರ್ಮೆಂಟ್ ಹಾಕಿದ್ದಾರೆ ಎಷ್ಟೆಷ್ಟು ನೀರು ಬರ್ತಾಯಿದೆ ಅಂತ. ಸೊ ನೀರು ಜಾಸ್ತಿ ಬಂದಾಗ ನಿಮಗೆ ಆ ಫುಲ್ಲು ಸ್ಟೆಪ್ಸ್ ಇದೆಲ್ಲ ಎಲ್ಲ ಕವರ್ ಆಗೋವಂಥದ್ದು. ಸೊ ಭಯ ಆಗುತ್ತೆ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಡ್ಕೊಂಬರೋಕ್ಕೆ. ಸೊ ಭಯ ಆಗುತ್ತೆ ಸ್ವಲ್ಪ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಡೆಯೋಕ್ಕೆ. ಯಾಕೆಂದರೆ ನಾರ್ತ್ ಸೈಡಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ಸ್ವಲ್ಪ ಭಯ ಇದೆ. ಆದರೂ ಇದು ಇನ್ನೂ ಭಯನೇ. ಯಾಕೆಂದರೆ ಸೊ ನೀವು ಅಕ್ಟೋಬರ್ ಪ್ರೀವಿಯಸ್ ಇಯರಲ್ಲಿ ನೋಡಿರ್ತೀರ, ಇದು ಸ್ವಲ್ಪ ಓವರ್ಫ್ಲೋ ಆಗಿ ಇಲ್ಲೆಲ್ಲ ನೀರೆಲ್ಲ ಇದಾಗಿರುತ್ತೆ. ಸೊ ಹಂಗಾಗಿ ಒಂದು ರಿವಿಟ್ ಇಲ್ಲಿ ಕಟ್ಟಾಗಿದೆ. ಬಟ್ ಗೌರ್ಮೆಂಟವ್ರು ಇನ್ನೂ ನೋಡಿಲ್ಲ. ಸೊ ದಯವಿಟ್ಟು ಬಂದು ನೋಡಬೇಕು. ಯಾಕಂದರೆ ನೋಡ್ಬೋದು ನೀವು ಇಲ್ಲಿ ಲೈಕ್ ಸ್ಟ್ರೈಟ್ ಆಗಿಲ್ಲ, ಸ್ವಲ್ಪ ಲೆಫ್ಟ್ ಸೈಡಿಗೆ ವಾರಿದೆ. ಯಾಕೆಂದರೆ ಸೊ ನೋಡ್ತಿದ್ದೀರಲ್ಲ, ಒಂದು ನೆಟ್ ಆ್ಯಂಡ್ ಬೋಲ್ಟ್ ಅಲ್ಲಿ ಸ್ಕಿಪ್ ಆಗಿದೆ. ಸೊ ಹಂಗಾಗಿ ಆ ಮಿಡಲ್ ಪ್ಲೇಸಲ್ಲಿ ವಾರಿದೆ. ತುಂಬನೇ ಒಂಥರ ಭಯ ಆಗೋವಂಥದ್ದು. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಪಕ್ಕದಲ್ಲೇ ಹಾಕ್ಬಿಟ್ಟಕ್ಕಿದೆ. ಸೊ ಇಲ್ಲಿ ಎನಿ ಟೈಮ್ ನೀರು ಹೋಗ್ತಾನೆ ಇರುತ್ತೆ. ಸೊ ನೋಡೋಕ್ಕೆ ತುಂಬ ಹೈಟ್ ಇದೆ. ಬಟ್ ಅಲ್ಲಿಂದ ವ್ಯೂ ಅಂತೂ ಸೂಪರಾಗಿ ಕಾಣುವಂಥದ್ದು. ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ಇಷ್ಟು ಕಾಣುತ್ತೆ. ಸೊ ಹಂಗಾಗಿ ಫ್ರೆಂಡ್ಸು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲೆಲ್ಲ ನಡೆದಾಡ್ತಾಯಿದ್ರು. ಸೊ ಹಂಗಾಗಿ ಹೋಗ್ಬಿಡೋಣ, ಬೆಸ್ಟು, ಮೊದಲೇ ಸರಿ ಇಲ್ಲ ಅಂದ್ಬಿಟ್ಟು ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ನೋಡ್ಬೋದು, ಫೈನಲಿ ಚಾನಲ್ ಹತ್ರ ಬಂದ್ವಿ. ಮೇಲ್ಗಡೆಯಿಂದ ಈ ರೀತಿ ನಿಮಗೆ ವ್ಯೂ ಸಿಗುವಂಥದ್ದು. ಇದೇ ಥರ ಚಾನಲ್ ನಮ್ಮ ಹಾಸನದಲ್ಲೂ ಇದೆ, ಮಾವಿನಕೆರೆ ಬೆಟ್ಟ ಹತ್ರ ಇದೆ. ಸೊ ನೋಡ್ಬೋದು, ಇಲ್ಲಿ ಸ್ವಲ್ಪ ತುಂಬ ಸೆಕ್ಯೂರಿಟಿ ಕಂಬಿ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಬೀಳ್ಬಾರ್ದು ಅಂತ ಏನೇನೋ ಮಾಡಿದ್ದಾರೆ. ಟೂರಿಸಮ್ ಪ್ಲೇಸ್ ಅಂತೂ ಅಲ್ಲ, ಬಟ್ ಏನೋ ಜನ ಬರ್ತಾರೆ, ಒಂದು ಸೇಫ್ಟಿ ಇದೆಯಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು, ಅಷ್ಟೇನು ತೊಂದರೆ ಇಲ್ಲ. ಬಟ್ ಇದೇ ರೀತಿ ಮಧ್ಯದಲ್ಲಿ
ಫುಲ್ ಮುಚ್ಚಿದ್ದಾರೆ ಮೀನ್ಸ್ ಅಲ್ಲೆಲ್ಲ ನಡಿಬೋದು, ಇಲ್ಲಿ ಗ್ಯಾಪ್ ಇದೆ ಬಟ್ ಅಲ್ಲೆಲ್ಲ ಮುಚ್ಚಿದ್ದಾರೆ. ಮಧ್ಯದಲ್ಲಿ ಚೆನ್ನಾಗಿದೆ ವ್ಯೂ. ಮೇಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ನಿಮಗೆ ಸಿಗುವಂಥದ್ದು. ಅಕ್ಕಪಕ್ಕ ಫುಲ್ ಬೆಟ್ಟ, ಫುಲ್ ನೇಚರ್ ಇದೆ. ಇಲ್ಲಿ ನನ್ನ ರೈಟ್ ಸೈಡಲ್ಲಿ ನಿಮಗೆ ಗದ್ದೆಗಳಿದೆ, ಇಲ್ಲಿ ಚಾನಲ್, ಆ ಕಡೆ ಸೈಡು ಸಹ ನಿಮಗೆ ಚಾನಲ್ ಸಿಗುವಂಥದ್ದು, ಮೀನ್ಸ್ ರಿವರ್ ಸಿಗುವಂಥದ್ದು. ಸೊ ಕಾವೇರಿ ನದಿ ಹರಿತಾ ಇರುತ್ತೆ. ನೀವು ಈ ಪ್ಲೇಸಿಗೆ ಐ ಥಿಂಕ್ ನೀವು ಅಕ್ಟೋಬರ್ ಅಥವಾ ಸೆಪ್ಟೆಂಬರಿಗೆ ಬಂದರೆ ಚೆನ್ನಾಗಿರುತ್ತೆ ತುಂಬಾ. ಸೊ ನಮ್ಮ ಫ್ರೆಂಡ್ ಅಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ, ಈ ಥರ ಪ್ಲೇಸ್ಗಳು ನೋಡಿಲ್ಲ ಅಂತ ಹೇಳ್ಕೊತಾ ಇರ್ತಾನೆ ಆಗಾಗ, ಅಲ್ಲನಾ? ಓಕೆ. ನೋಡ್ಬೋದು, ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಮಧ್ಯದಲ್ಲಿ ನಿಮಗೆ ಈ ರೀತಿ ನಿಮಗೆ ವ್ಯೂ ಕಾಣೋವಂಥದ್ದು. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಹಾಗೂ ಈ ಚಾನಲ್ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾದ ಇದೆ. ಆರಾಮ್ಸಾಗಿ ಬಂದು ಇಲ್ಲಿ ನೋಡ್ಬೋದು, ತುಂಬಾ ಸೇಫ್ಟಿ ಇದೆ. ನೋಡ್ಬೋದು ಈ ರೀತಿ ನಿಮಗೆ ಕಾಣುವಂಥದ್ದು. ಸೊ ನೋಡಿದ್ರಲ್ಲ, ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜ್ ಆಯಿತು, ಮತ್ತು ಗೋಲ್ಡನ್ ಟೆಂಪಲ್ ತೋರಿಸಿದ್ದೀನಿ. ಹಾಗೂ ಸೊ ನೋಡಿದ್ರಲ್ಲ, ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.